ಹಲೋ ಹಾಯ್ ಫ್ರೆಂಡ್ಸ್, ಕೃತಿನ್ ಕ್ರಿಯೇಷನ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾವು ಪೈಪ್ ಕ್ಲೀನರ್ನಿಂದ ಯಾವ ರೀತಿ ಫ್ಲವರ್ನ ಮಾಡೋದು ಅನ್ನೋದನ್ನು ನೋಡೋಣ. ಈ ಪೈಪ್ ಕ್ಲೀನರ್ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಅವೈಲೇಬಲ್ ಇದೆ. ಇದನ್ನು ಒಂದು ಪೀಸ್ ಮೊದಲು ತಗೊಂಡು ಆಮೇಲೆ ಒಂದು ಪೀಸ್ನಲ್ಲಿ 2 ಭಾಗ ಮಾಡಿ ಆ ಭಾಗಗಳನ್ನು ಒಂದು ಕ್ಲೀನರ್ನ ತಗೊಂಡು ಅದಕ್ಕೆ 3 ಪೈಪ್ನ ಈ ರೀತಿ ಸುತ್ತಾ ಬರಬೇಕು. ಒಂದೊಂದು ರೌಂಡು ಹಾಕಿದರೆ ಸಾಕು. ಮತ್ತು ಆ ಸೈಡ್ ಪಕ್ಕದಲ್ಲಿ ಈ ಕಡೆ ಇರುವಂಥ ಪೈಪ್ನ ಈ ರೀತಿ ಮಡಚಿಟ್ಕೊಳ್ಳಿ. ಸರಿಯಾದ ರೀತಿ ಸುತ್ತಾ ಬನ್ನಿ. ಈ ರೀತಿ ಸರಿಯಾಗಿ ಸುತ್ತಿ ಕಟ್ ಮಾಡಿ ಅದನ್ನು ಮಧ್ಯದಲ್ಲಿ ಹೆಬ್ಬೆರಳಿಟ್ಟು ಕ್ಲೀನಾಗಿ ಮಡಿಸ್ಕೊಂಡು ಅದನ್ನು ಈ ರೀತಿ ಮಡಿಸಿದ್ರೆ ಒಂದು ಪೆಟಲ್ ರೆಡಿಯಾಗುತ್ತೆ. ಈ ಫ್ಲವರ್ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಕ್ರಾಫ್ಟು ನಾವೇ ಮಾಡೋದ್ರಿಂದ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಅದನ್ನು ಯಾರು ಬೇಕಾದರೂ ಮಾಡ್ಕೋಬೋದು. ಸರಿಯಾದ ರೀತಿಯಲ್ಲಿ ಮುಂಚೆ ನೋಡ್ಕೊಳ್ಳಿ. ನಂತರ ಒಂದೊಂದೇ ಪೆಟಲ್ಗಳನ್ನ ಈ ರೀತಿ ರೆಡಿ ಮಾಡ್ತಾ ಬರಬೇಕು. ಮೊದಲು ತಗೊಂಡಾಗ ನಾವು 3 ಪೆಟಲ್ನ ತಿರುಗಿಸಿ ಹಾಕಿದ್ವಿ. ಸೆಕೆಂಡ್ ಟೈಮಲ್ಲಿ 2 ಪೆಟಲ್ಗಳನ್ನ ತೊಗೊಂಡಿದ್ದೀವಿ. ಅಂದರೆ ಮೊದಲು 3 ಪೆಟಲ್ಲು ಸಣ್ಣ ಸೈಜ್ ಬೇಕಾಗುತ್ತೆ, ನಂತರ 5 ಪೆಟಲ್ಸು ಸ್ವಲ್ಪ ದೊಡ್ಡ ಬೇಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. 3 ಸಣ್ಣ ಪೆಟಲ್ಗಳನ್ನ ಮತ್ತು 5 ದೊಡ್ಡ ಪೆಟಲ್ಗಳನ್ನ ಮಾಡಿಕೊಂಡು ಈ ರೀತಿ ಸರಿಯಾಗಿ ಮಡಿಸಿ ಆ ಪೈಪ್ ಕ್ಲೀನರು ನಾವು ಯಾವ ರೀತಿ ಮಡಿಸ್ತೀವೋ ಆ ರೀತಿ ಅದು ಬೆಂಡ್ ಆಗ್ತಾ ಹೋಗುತ್ತೆ. ಒಂದು ಸ್ಟಿಕ್ಗೆ ನಾನು ಒಂದು ಕ್ಲೀನರ್ನ ತಗೊಂಡು ರೆಡ್ ಕಲರ್ ಕ್ಲೀನರ್ನ ತಗೊಂಡು ಈ ರೀತಿ ರೌಂಡ್ ಸುತ್ತಾ ಬರ್ತಾ ಇದ್ದೀನಿ. ಇದು ನಾವು ಫ್ಲವರ್ ಬೇಸ್ ರೆಡಿ ಮಾಡ್ತಾ ಇದ್ದೀವಿ. ಈ ರೀತಿ ತಿಕ್ಕಾಗಿ ಜೋಡಿಸ್ಕೊಳ್ಳಿ. ಆಮೇಲೆ ಗ್ಲೂ ಗನ್ ಸಹಾಯದಿಂದ ಮಾಡಿಟ್ಕೊಂಡಿರುವಂಥ ಒಂದೊಂದೇ ಪೆಟಲ್ನ ಮೊದಲು ಸ್ಮಾಲ್ ಪೆಟಲ್ಸ್ ಇರ್ತಾವಲ್ಲ ಆ ಪೆಟಲ್ಸ್ಗಳನ್ನ ನೀವು ಜೋಡಿಸ್ತಾ ಬನ್ನಿ. 3 ಪೆಟಲ್ಲು ಸ್ಮಾಲ್ ಇದ್ದಾವೆ, ಇನ್ನು 5 ಪೆಟಲ್ಲು ಸ್ವಲ್ಪ ದೊಡ್ಡ ಸೈಜ್ ಇದೆ. ಈ ಪೆಟಲ್ಗಳನ್ನ ನೀವು ಈ ರೀತಿ ಒಂದರ ಬದಿಗೆ ಒಂದು ಜೋಡಿಸ್ತಾ ಬಂದರೆ ಅದು ರೋಸ್ ಬಡ್ ಟೈಪ್ ಆಗುತ್ತೆ. ನಂತರ ಮಿಕ್ಕಿರೋ 5 ಪೆಟಲ್ಗಳನ್ನ ನೀವು ಅದಕ್ಕೆ ಜೋಡಿಸ್ತಾ ಬರಬೇಕು. ಈ ರೀತಿ ಜೋಡಿಸ್ಕೊಳ್ಳಿ. ನಂತರ ಇನ್ನು 5 ಪೆಟಲ್ಗಳನ್ನ ಹಿಂಬದಿಯಲ್ಲಿ ಒಂದೊಂದಾಗಿ ಸರಿಯಾಗಿ ಜೋಡಿಸ್ತಾ ಬನ್ನಿ. ಗ್ಲೂ ಗನ್ ಸಹಾಯದಿಂದ ಇದು ಫಾಸ್ಟಾಗಿ ಆಗುತ್ತೆ ಕೆಲಸ. ನೋಡಿ, ಈ ರೀತಿ ಒಂದೊಂದೇ ಪೆಟಲ್ಗಳನ್ನ ಜಾಯಿಂಟ್ ಮಾಡ್ತಾ ಬನ್ನಿ. ನಂತರದಲ್ಲಿ ನೀವು ಅದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೋಬೋದು. ಮೊದಲು ಸರಿಯಾಗಿ ಜೋಡಿಸ್ತಾ ಬನ್ನಿ. 4 ಪೆಟಲ್ ಆಯಿತು, ಇನ್ನು 1 ಪೆಟಲನ್ನು ಹಾಕಬೇಕು. ಈ ರೀತಿ ಎಲ್ಲ ಪೆಟಲ್ಗಳನ್ನು ಕೂಡ ಫ್ಲವರ್ ಆಗಿ ಜೋಡಿಸ್ತಾ ಬನ್ನಿ. ಫ್ಲವರ್ ಶೇಪ್ ಬರಬೇಕು. ಈ ರೀತಿ ಆದಮೇಲೆ ಒಂದು ಗ್ರೀನ್ ಕಲರ್ ಕ್ಲೀನರ್ ಪೈಪ್ನ ತಗೊಂಡು ಅದರಲ್ಲಿ 2 ಭಾಗ ಮಾಡಿದ್ದೀವಿ. ಅದಕ್ಕೆ ಈ ರೀತಿ ಮಡಚಿ ಸ್ವಲ್ಪ ಸೈಡಲ್ಲಿ ತಿರುಗಿಸಿದ್ರೆ ಈ ರೀತಿ ಲೀವ್ಸ್ ರೆಡಿ ಆಗುತ್ತೆ. ಒಂದೊಂದೇ ಬಟ್ಗಳನ್ನ ನೀವು ಹಾಕ್ತಾ ಬನ್ನಿ. ನಾವು ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಇದನ್ನು ಸರಿಯಾಗಿ ಮಡಿಸ್ಬೋದು. ಮಿಕ್ಕಿರೋ 5 ಲೀವ್ಸ್ನ ನಾನು ಈಗ ಜಾಯಿಂಟ್ ಮಾಡ್ತಾ ಬರ್ತಾ ಇದ್ದೀನಿ. ನೋಡಿ, ಒಂದೊಂದೇ ಬಟ್ನ ಒಂದೊಂದೇ ಪೆಟಲನ್ನು ಮಾಡಿಟ್ಕೊಂಡಿರುವಂಥ ಫ್ಲವರ್ಗೆ ಜೋಡಿಸ್ತಾ ಬನ್ನಿ. ರೀತಿ ಸರಿಯಾಗಿ ಜೋಡಿಸಿ 5 ಪೆಟಲ್ಗಳನ್ನು ನಾವು ಸರಿಯಾಗಿ ಜೋಡಿಸ್ಬೇಕು. ಒಂದರಲ್ಲಿ ಒಂದು ಕ್ಲೀನರ್ ಪೈಪ್ನಲ್ಲಿ 2 ಪೆಟಲ್ ರೆಡಿ ಆಗುತ್ತೆ. ಅದೇ ರೀತಿ
5 ಪೆಟಲ್ನ ನಾವು ರೆಡಿ ಮಾಡಬೇಕು. ನೋಡಿ, ನಾನಿಲ್ಲಿ ತೊಗೊಂಡಿರೋದು ರೆಡ್ ಮತ್ತು ಗ್ರೀನ್ ತೊಗೊಂಡಿದ್ದೀನಿ. ಇವೆಲ್ಲ ಕಲರು ಅವೈಲೇಬಲ್ ಇದೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ನೀವು ಚೂಸ್ ಮಾಡಿ ತಗೋಬೋದು. ರೋಸ್ಗೆ ರೆಡ್ಡೇ ಚೆನ್ನಾಗಿ ಕಾಣೋದ್ರಿಂದ ನಾನು ರೆಡ್ ತೊಗೊಂಡಿದ್ದೀನಿ. ಈಗ ಒಂದು ಗ್ರೀನ್ ಪೈಪ್ನ ತೊಗೊಂಡು ಅದನ್ನು ರೋಲಾಗಿ ತಿರುಗಿಸ್ತಾ ಬರ್ತಾ ಇದ್ದೀನಿ. ಇದು ಲೀವ್ಸ್ಗೆ ಈ ರೀತಿ ಸ್ವಲ್ಪ ಉದ್ದಕ್ಕೆ ಬಿಟ್ಟು ಅದನ್ನು ಅದರೊಳಗಡೆ ಹಾಕಿ ಜಗ್ಗಿ ತೆಗಿರಬೇಕು. ಈ ರೀತಿ ಸೇಪ್ನ ಕೊಡಬೇಕು. ಸ್ವಲ್ಪ ಸೇಪ್ನ ಸರಿಯಾಗಿ ಕೊಟ್ಟರೆ ಅದು ಈ ರೀತಿಯಾಗಿರೋ ಲೀವ್ಸ್ ರೆಡಿ ಆಗುತ್ತೆ. ನೀವೀಗ ಒಂದೊಂದೇ ಎಲೆಗಳನ್ನು ಅದಕ್ಕೆ ಜೋಡಿಸ್ತಾ ಬರ್ಬೋದು. ಈಗ ಒಂದು ಕ್ಲೀನರ್ ಪೈಪ್ನಿಂದ ನಾನು ಮತ್ತೆ ಅದನ್ನು ಬೇಸನ್ನು ಸರಿಯಾಗಿ ಜಾಯಿಂಟ್ ಮಾಡ್ತಾ ಇದ್ದೀನಿ. ಒಂದು ಕ್ಲೀನರ್ ಪೈಪ್ನಿಂದ ನಾನು ಸರಿಯಾಗಿ ಜಾಯಿಂಟ್ ಮಾಡ್ತಾ ಬರ್ತಾ ಇದ್ದೀನಿ. ಈ ರೀತಿ ಸುತ್ತೋದ್ರಿಂದ ಔಟ್ಲುಕ್ ಕೂಡ ಚೆನ್ನಾಗಿ ಕಾಣುತ್ತೆ. ಈಗ ಮಾಡಿಟ್ಕೊಂಡಿರುವಂಥ ಒಂದೊಂದೇ ಲೀವ್ಸ್ನ ಅದಕ್ಕೆ ಜಾಯಿಂಟ್ ಮಾಡ್ತಾ ಬರಬೇಕು. ಸರಿಯಾಗಿ ತಿರುಗಿಸ್ತಾ ಬಂದರೆ ಸರಿಯಾಗಿರೋ ಸೇಪ್ ಸಿಗುತ್ತೆ. ನೋಡಿ, ಈ ರೀತಿ ಒಂದೊಂದೇ ಎಲೆಗಳನ್ನು ಜಾಯಿಂಟ್ ಮಾಡ್ತಾ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ ಫ್ಲವರ್ ನೋಡೋಕ್ಕೆ. ನಾವೇ ಮಾಡಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಮನೆಯಲ್ಲೇ ನಾವು ತಂದು ಮಾಡೋದ್ರಿಂದ ನಮಗೆ ಕಡಿಮೆ ಖರ್ಚಿನಲ್ಲಿ ಈ ರೀತಿ ಹೋಮ್ ಡೆಕೋರೇಟ್ ಮಾಡ್ಬೋದು. ಇನ್ನೊಂದು ಪೈಪ್ನ ಜಾಯಿಂಟ್ ಮಾಡಿ ಪೈಪ್ ಪೂರ್ತಿ ನಾನು ಅದನ್ನ ಸ್ಟಿಕ್ ಪೂರ್ತಿ ಅದನ್ನು ಪೈಪ್ನ ಜಾಯಿಂಟ್ ಮಾಡಿದೆ. ಈಗ ನೋಡಿ, ಹಿಡಿಯೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಜಾಯಿಂಟ್ನ ಸರಿಯಾಗಿ ಜಾಯಿಂಟ್ ಮಾಡಿ ನೋಡಿ, ಈ ರೀತಿ ಫ್ಲವರ್ ರೆಡಿ ಆಗುತ್ತೆ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ? ನೀವು ಕೂಡ ನಿಮ್ಮ ಮನೇಲಿ ಇದನ್ನು ರೆಡಿ ಮಾಡ್ಬೋದು. ನೋಡಿ, ಆ ಪೆಟಲ್ಗಳಿಗೆ ನಾವು ಯಾವ ಬೇಕಾದನ್ನ ಸೇಪನ್ನು ಕೊಡ್ಬೋದು. ನೀವು ಕೂಡ ನಿಮಗೆ ಇಷ್ಟ ಆಗಿರೋ ಸೇಪ್ ಕೊಟ್ಟು ನಿಮಗೆ ಇಷ್ಟ ಆಗಿರೋ ಫ್ಲವರ್ಗಳನ್ನ ರೆಡಿ ಮಾಡ್ತಾ ಬರ್ಬೋದು. ನನ್ನ ಚಾನಲ್ನಲ್ಲಿ ನಾನು ಈ ರೀತಿ ಪೈಪ್ ಕ್ಲೀನರ್ ಫ್ಲವರ್ಗಳನ್ನ ಮಾಡ್ತಾ ಇದ್ದೀನಿ. ನಿಮಗಿಷ್ಟ ಇದ್ದರೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.